ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೊಡಗಿನಿಂದ ಕಣಕ್ಕಿಳಿದಿದ್ದ ಜೆಡಿಎಸ್ ಅಭ್ಯರ್ಥಿ ಇಸಾಕ್ ಖಾನ್ ನಾಮಪತ್ರ ಹಿಂದಕ್ಕೆ ಪಡೆದಿದ್ದಾರೆ. ಬಿಜೆಪಿ ಗೆಲುವಿಗೆ ಜೆಡಿಎಸ್ ಅವಕಾಶ ಮಾಡಿಕೊಡುತ್ತಿದೆ ಎಂಬ ಕಾಂಗ್ರೆಸ್ ಆರೋಪದ ಹಿನ್ನೆಲೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಉಮೇದುವಾರಿಕೆ ಹಿಂದಕ್ಕೆ ಪಡೆಯಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಮಾಹಿತಿ ನೀಡಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನಿರಂತರ ಅಪಪ್ರಚಾರದಲ್ಲಿ ತೊಡಗಿದ್ದು ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿಯನ್ನು ಬಿಡಬೇಕೆಂದು ಕುಟುಕಿದ್ರು. ಅಲ್ಪಸಂಖ್ಯಾತರು ಗೆಲ್ಲುತ್ತಾರೆಯೇ ಎಂದು ಪ್ರಶ್ನಿಸಿರುವ ಜಮೀರ್ ಅಹಮದ್, ತಾವು ಅಲ್ಪಸಂಖ್ಯಾತರಾಗಿ ಸಮುದಾಯಕ್ಕೆ ಏನು ಕೊಡುಗೆ ನೀಡಿದ್ದೀರಾ ಎಂದು ಪ್ರಶ್ನಿಸಿಕೊಳ್ಳಿ. ಅನಗತ್ಯ ಟೀಕೆ ಮಾಡುವ ಬದಲು ನೀವು ಎಲ್ಲಿಂದ ಬಂದವರು ಎಂಬುದನ್ನು ನೆನಪು ಮಾಡಿಕೊಳ್ಳಿ. ಬಂದ ದಾರಿಯನ್ನು ಮರೆತು ಎಲ್ಲರನ್ನೂ ಮೂಲೆಗುಂಪು ಮಾಡದಿರಿ. ಅನಗತ್ಯವಾಗಿ ಕುಮಾರಸ್ವಾಮಿ ಬಗ್ಗೆ ಮಾತನಾಡಬಾರದು ಎಂದು ಗಣೇಶ್ ತಾಕೀತು ಮಾಡಿದ್ರು. ಕಾಂಗ್ರೆಸ್ನವರು ತಮ್ಮ ಮೂಲವನ್ನು ನೋಡಿಕೊಳ್ಳಲಿ. ಅದು ಬಿಟ್ಟು ಹೆತ್ತ ತಾಯಿಗೆ ಮೋಸ ಮಾಡುವ ನಡವಳಿಕೆ ಸರಿಯಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪಕ್ಷಗಳು ಇಂದು ಜಾತಿಯ ಮಾನದಂಡದಲ್ಲೇ ವ್ಯವಹರಿಸುತ್ತಿದೆ ಎಂದ ಗಣೇಶ್, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲಿದೆ ಎಂದು ಹೇಳಿದರು. ಅಲ್ಪಸಂಖ್ಯಾತರನ್ನು ನಿಲ್ಲಿಸಿ ಬಿಜೆಪಿಯನ್ನು ಗೆಲ್ಲಿಸುತ್ತೀರಾ ಎಂದು ಕಾಂಗ್ರೆಸ್ ಕೇಳುತ್ತಿದೆ. ಆದರೆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡದ ಪಕ್ಷ ಕಾಂಗ್ರೆಸ್ ಎಂದು ಅವರು ಟೀಕಿಸಿದರು. ಜಾತ್ಯತೀತ ಶಕ್ತಿಗಳು ಒಂದಾದರೆ ಮಾತ್ರ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಎಂದ ಗಣೇಶ್, ಪರಿಷತ್ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯುವುದಾಗಿ ಹೇಳಿದರು. ಇವತ್ತು ಜಮೀರ್ ಅಹಮದ್ ರವರು ಅಲ್ಪಸಂಖ್ಯಾತರ ಬಗ್ಗೆ ಕೊಟ್ಟರೆ ಯಾವ ರೀತಿ ಗೆಲ್ತಾರೆ, ಕೇವಲ 130 ಸೀಟ್ ಇರೋಲ್ಲಿ ಅಲ್ಪಸಂಖ್ಯಾತರ ಗೆಲ್ಲಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ನಾನು ಜಮೀರ್ ಖಾನ್ ಅವ್ರಿಗೆ ಹೇಳ್ತಿದ್ದೀನಿ, ನೀವು ಅಲ್ಪಸಂಖ್ಯಾತರಾಗಿ ಯಾವ ಮೂಲೆಯಲ್ಲಿದ್ದೀರಿ? ಬೆಂಗಳೂರಿನ ಕಳಸಿಪಾಳ್ಯದ ಒಂದು ಮೂಲೆಯಲ್ಲಿದ್ದು ನಿಮ್ಮನ್ನು ಕರೆಸಿ ಟಿಕೆಟ್ ಕೊಟ್ಟು ಇವತ್ತು ಮಾತನಾಡುವಂಥ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದೀವಲ್ಲ, ದೊಡ್ಡ ನಾಯಕರನ್ನಾಗಿ ಮಾಡಲಿಕ್ಕೆ, ಇದು JDSನ ಒಂದು ಸಾಧನೆ ತಮಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ತಾವು ಬಂದ ದಾರಿಯೇ ಗೊತ್ತಿಲ್ಲ. ತಾವು ಎಲ್ಲಿಂದ ಬಂದಿದ್ದೀರಿ, ಅಮ್ಮನ ಮಡಿಲಿಂದ ಬಂದಿದ್ದೀರಲ್ಲ, ಆ ಬಂದ ದಾರಿ ಒಮ್ಮೆ ಯೋಚನೆ ಮಾಡಿ ನೋಡಿ ಅಂತ. ಬಂದ ದಾರಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇವತ್ತು ಕಾಂಗ್ರೆಸ್ಸಲ್ಲಿ ಹೋಗಿ ನಾಳೆ ಕಾಂಗ್ರೆಸ್ಗೆ ಒಂದು ಕಂಟಕ ಈ ಜಮೀರ್ ಅಹಮದ್. ಏನು ಅಲ್ಲಿ ಇರತಕ್ಕಂಥ ಎಲ್ಲ ನಾಯಕರನ್ನು ಮೂಲೆ ಗುಂಪು ಮಾಡಿ ನಾನೇ ಅಲ್ಪಸಂಖ್ಯಾತ ನಾಯಕ ಅಂತೇಳಿ ಬಿಗಿಸ್ಕೊಂಡು ಇವತ್ತು ಏನೇನೋ ಫೋಕಸ್ ಕೊಟ್ಕೊಂಡು ಕುಮಾರಸ್ವಾಮಿ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಿದ್ದಾರಲ್ಲ, ಏನು ನೈತಿಕತೆ ನಿಮಗಿದೆ ಅಂತ ಹೇಳುವಂಥದ್ದು. ಇವತ್ತು ಇಲ್ಲಿ ಕುಮಾರಣ್ಣ ಇಲ್ಲಾದರೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಕೊಡಿ ಅಂತ ಹೇಳಿಲ್ಲ. ನಾವು ನಮ್ಮ ಪಕ್ಷದ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಕೂತು ಒಂದು ತೀರ್ಮಾನಕ್ಕೆ ಬಂದು ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಇಸಾಕ್ ಖಾನ್ ಅವರಿಗೆ ಕರೆದು ಕೊಟ್ಟಿದ್ದೀವಿ. ಇದನ್ನೇ ನಾನು ನಮ್ಮ ವರಿಷ್ಠರಾದಂಥ ಕುಮಾರಣ್ಣನವರಿಗೆ ನಾನು ಹೇಳಿದ್ದೆ. ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಇಸಾಕ್ ಖಾನ್ ಮಾತನಾಡಿ, ಜೆಡಿಎಸ್ ವರಿಷ್ಠರಾದ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮನವಿ ಮೇರೆಗೆ ನಾಮಪತ್ರ ಹಿಂದಕ್ಕೆ ಪಡೆದಿರುವುದಾಗಿ ಹೇಳಿದ್ರು. ನಿಮ್ಮಿಂದ ಬಿಜೆಪಿ ಗೆಲ್ಲುವುದಾದರೆ ಚುನಾವಣೆಯಿಂದ ಹೊರಬನ್ನಿ, ಇದರಿಂದಾಗಿ ಭವಿಷ್ಯ ಹಾಳಾಗುವುದು ಬೇಡ ಎಂದು ವರಿಷ್ಠರು ಹೇಳಿದ್ದಾರೆ. ಜೆಡಿಎಸ್ನಿಂದ ಈ ಬಾರಿ ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡಲಾಗಿತ್ತು ಎಂದ ಇಸಾಕ್, ಹಲವು ಅಲ್ಪಸಂಖ್ಯಾತರೇ ಮಾನಸಿಕವಾಗಿ ತಮ್ಮನ್ನು ಕುಗ್ಗಿಸಿದ್ದು ಸಮುದಾಯದ ಒಬ್ಬರಿಗೆ ಟಿಕೆಟ್ ಸಿಕ್ಕಿದೆ ಎಂದು ಖುಷಿ ಪಡುವುದನ್ನು ಬಿಟ್ಟು ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದರು. ಕೊಡಗಿಗೆ ಜಿಲ್ಲಾಧ್ಯಕ್ಷರನ್ನೇ ನೇಮಕ ಮಾಡುವ ಯೋಗ್ಯತೆ ಇಲ್ಲದ ಕಾಂಗ್ರೆಸ್ ಈವರೆಗೆ ಅಲ್ಪಸಂಖ್ಯಾತರನ್ನು ವೇದಿಕೆಯಲ್ಲಿ ಕೂರಿಸುವ ಪ್ರಯತ್ನವನ್ನು ಮಾಡದೆ ಗುಲಾಮಗಿರಿ ನೀತಿ ಅನುಸರಿಸುತ್ತಿದೆ ಎಂದು ಲೇವಡಿ ಮಾಡಿದರು. ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಜೆಪಿ ಜೊತೆ ಒಪ್ಪಂದ ಮಾಡಿಕೊಂಡಿಲ್ಲ. ಆರೋಪ ಮಾಡುವವರು ದಯವಿಟ್ಟು ತಮ್ಮ ಮನಸ್ಥಿತಿ ಬದಲಿಸಿಕೊಳ್ಳಿ. ಅಲ್ಪಸಂಖ್ಯಾತರು ರಾಜಕೀಯ ಲಾಭಕ್ಕಾಗಿ ಮಾತ್ರ ಕಾಂಗ್ರೆಸ್ ಅನ್ನು ಅವಲಂಬಿಸಬೇಡಿ ಎಂದು ಮನವಿ ಮಾಡಿದ ಇಸಾಕ್ ಖಾನ್, ತಮ್ಮಿಂದ ಯಾವುದೇ ತಪ್ಪಾಗಿದ್ದರೆ ಕ್ಷಮೆ ಯಾಚಿಸುವುದಾಗಿ ಹೇಳಿದರು. ಚುನಾವಣೆಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳನ್ನ ನಾನು ಮಾಡಿಕೊಡ್ತೇನೆ ಸ್ಪರ್ಧೆ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಮತ್ತು 2 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರನ ಅಲ್ಪಸಂಖ್ಯಾತರಿಗೆ ಕೊಡೋದು ಅಂತೇಳಿ ಅವರು ಹೇಳಿದ್ದಾರೆ ನನ್ನ ಹತ್ರ. ಮತ್ತು ನಿಮಗೂ ಅವಕಾಶಗಳನ್ನ ನಾನು ಮಾಡಿ ಕಲ್ಪಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತು ಇದರಿಂದ ಈ ಎಲ್ಲ ವಾಸ್ತವಾಂಶಗಳನ್ನ ತಿಳ್ಕೊಂಡು ನನ್ನ ಹತ್ರ ಹೇಳಿದ್ದಾರೆ, ನೀವು ಹಿಂಜರಿರಿ, ನಿಮ್ಮಿಂದ ಗೆಲ್ಲುವವರು ಸೋಲೋಂಗೆ ಆಗೋಂಗಿದ್ರೆ ನೀವು ಅದರಿಂದ ಹಿಂಜರಿರಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ, ಕುಮಾರಸ್ವಾಮಿ ಅವರು ನಮ್ಮ ನಾಯಕರು, ಅವ್ರ ಮಾತು ಮೇಲೆ ನಮಗೆ ವಿಶ್ವಾಸ ಇದೆ, ಅದರಿಂದ ನಾನು ಆಯ್ತು ಸರ್ ಅಂತ ಒಪ್ಕೊಂಡು ನಾನು ರಿಟರ್ನ್ ತಗೊಂಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಹೇಳೋದೇನು ಅಂತೇಳಿದರೆ, ಒಬ್ಬ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತೇಳಿ ನಾವು ಒತ್ತಡ ಹಾಕಿ ತಗೊಂಡಿದ್ದಲ್ಲದೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಲ್ಲ ಟಿಕೆಟ್. ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ನಮ್ಮಿಂದ ನಾವು ಅಲ್ಪಸಂಖ್ಯಾತರಿಗೆ ಕೊಡಿ, ಈ ಪ್ರತಿ ಬಾರಿ ಈ ಮೀಟಿಂಗ್ ಕರೆಯೋತ್ತಿಗೆ
ಈ ಕಾಂಗ್ರೆಸ್ಸಲ್ಲೂ ಅದು ಇದೆ, ಜೆ ಡಿ ಎಸ್ಸಲ್ಲೂ ಅದು ಇದೆ. ಪ್ರತಿ ಸಲ ಅಲ್ಪಸಂಖ್ಯಾತರು ಬಂದು ನಮಗೆ ಅವಕಾಶ ಕೊಡಿ ಅಂತ ಕೇಳುವಂಥದ್ದು ಇದೆ. ಅದು ನಾನು ಕಾಂಗ್ರೆಸ್ಸಲ್ಲಿದ್ದಾಗಲೂ ನೋಡಿದ್ದೇನೆ ಅದನ್ನ. ಹಾಗೆ ಕೂಗೋ ಬರೋತ್ತಿಗೆ ಸರಿ ಅಲ್ಪಸಂಖ್ಯಾತರಿಗೆ ಕೊಡುವ, ಯಾವನು ಗೆಲ್ಲುವ ಟಿಕೆಟ್ ಅಂತ ಕೊಟ್ಟಿರೋದಲ್ಲ, ಸ್ಪರ್ಧೆ ಮಾಡಲಿಕ್ಕೆ ಅಂತಾರೆ. ಅದು ಎಲ್ಲರಿಗೂ ಗೊತ್ತಿದ್ದೇ ಕೇಳ್ತಾ ಇರೋದು, ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಕಮ್ಮಿ ಇದ್ದಾರೆ, ನಮಗೆ ಇದನ್ನ ಯಾವ ರೀತಿ ಫೇಸ್ ಮಾಡಬೇಕು ಅಂತೂ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಅದನ್ನ ತಗೊಂಡಿರೋದು. ನಾವು ಮಾಡ್ತೇವೆ, ಪಕ್ಷ ಸಂಘಟನೆ ಆದರೂ ಆಯ್ತದೆ ಅಂತೇಳಿ. ಸಂವಿಧಾನಾತ್ಮಕವಾಗಿ ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ರೈತರು ಪ್ರತಿಭಟನೆ ನಡೆಸುತ್ತಿದ್ದು, ಕೊಡಗಿನಲ್ಲಿಯೂ ಜಿಲ್ಲಾ ರೈತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಮಟ್ಟದ ವಾಹನ ಜಾಥಾ ಮೂಲಕ ಕೇಂದ್ರದ ಕೃಷಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಲಾಯಿತು. ಮಡಿಕೇರಿ ನಗರದ ಸುದರ್ಶನ ವೃತ್ತದ ಬಳಿಯಿಂದ 3 ಟ್ರ್ಯಾಕ್ಟರ್ ಹಾಗೂ ಬೈಕ್ ಮೂಲಕ ಜಾಥಾ ಹೊರಟು ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ಜಾಥಾ ಮೂಲಕ ಸಾಗಿ ಸಂವಿಧಾನಾತ್ಮಕವಾಗಿ ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಧ್ಯಕ್ಷ ಆಮೀನ್ ಮೌಸಿನ್, ಕೇಂದ್ರದ ಕೃಷಿ ಮಸೂದೆಯನ್ನು ವಿರೋಧಿಸಿ ದೆಹಲಿಯಲ್ಲಿ ಆರಂಭಗೊಂಡ ರೈತ ಆಂದೋಲನ 1 ವರ್ಷ ಪೂರೈಸಿದ್ದು, ಸರ್ಕಾರ ರೈತರ ಹೋರಾಟಕ್ಕೆ ಮಣಿದಿದೆ. ಕಾರ್ಪೊರೇಟ್ ಸಂಸ್ಥೆಯ ನಿಯಮಗಳನ್ನು ಜಾರಿಗೆ ತಂದಿದ್ದ ಕೇಂದ್ರ ಸರ್ಕಾರ 1000ಕ್ಕೂ ಅಧಿಕ ರೈತರ ಜೀವವನ್ನು ಬಲಿ ಪಡೆದುಕೊಂಡಿದೆ. ಆದರೂ ಹೋರಾಟದಿಂದ ಹಿಂದೆ ಸರಿಯದ ಕಾರಣ 3 ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಲು ಕೇಂದ್ರ ತೀರ್ಮಾನಿಸಿದೆ. ಆದರೆ ರೈತಾಂದೋಲನ ಮುಂದುವರಿದಿದ್ದು, ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವುದು ಮಾತ್ರವಲ್ಲದೆ ಅದನ್ನು ಕಾಯ್ದೆಯಾಗಿ ಜಾರಿಗೆ ತರುವಂತೆ ಒತ್ತಾಯಿಸಿದರು. ರೈತ ಆಂದೋಲನ ದೆಹಲಿಯಲ್ಲಿ ಪ್ರಾರಂಭಗೊಂಡು ಪರಿಪೂರ್ಣವಾಗಿ 1 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ರೈತ ಆಂದೋಲನದ ಹೋರಾಟ ಇವತ್ತು ಯಶಸ್ಸು ಕಂಡಿದೆ. ಸರ್ಕಾರ ಈ ಹೋರಾಟಕ್ಕೆ ಮಣಿದಿದೆ. ಹಠಕ್ಕೆ ಬಿದ್ದು ಈ ಕಾಯ್ದೆಗಳನ್ನು, ಕಾರ್ಪೊರೇಟ್ ಸಂಸ್ಥೆಯ ಪಾಲಿಸಿಗಳನ್ನು ಜಾರಿಗೆ ತಂದಿದ್ದಂತಹ ಕೇಂದ್ರ ಸರ್ಕಾರ ಹಠ ಹುಂಬುತನದಿಂದ 1000ಕ್ಕೂ ಹೆಚ್ಚು ರೈತರನ್ನು, ಅವರ ಜೀವಗಳನ್ನು ಕಿತ್ಕೊಂಡಿತ್ತು. ರೈತರು ಹುತಾತ್ಮರಾದರು. ಆದರೂ ಕೂಡ ರೈತರು ಆ ಹೋರಾಟದಿಂದ ಹಿಂದೆ ಸರಿಯಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಆ 3 ಕಾಯ್ದೆಗಳನ್ನು ಹಿಂದಕ್ಕೆ ತೆಗೆಯುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದರೆ ರೈತ ಆಂದೋಲನ ಮುಂದುವರಿತಾ ಇದೆ. ಕನಿಷ್ಠ ಬೆಂಬಲ ಬೆಲೆಯನ್ನು ನೀವು ಘೋಷಣೆ ಮಾಡುವುದಲ್ಲ, ವರ್ಷಕ್ಕೆ 2 ಬಾರಿ ಘೋಷಣೆ ಮಾಡುವುದಲ್ಲ, ಅದನ್ನು ಕಾಯ್ದೆಯಾಗಿ ಜಾರಿಗೆ ತನ್ನಿ ಹೇಳುವಂತಹ ಒತ್ತಾಯನ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ 2 ಲಕ್ಷ ಕೋಟಿಯಷ್ಟು ಇವತ್ತು ರೈತ ಪರವಾಗಿರ್ತಕ್ಕಂತಹ 100 ರೈತ ಕುಟುಂಬಕ್ಕೆ ಅನುಕೂಲವಾಗುವಂತಹ MSP ಕಾಯ್ದೆಯನ್ನು ಜಾರಿಗೆ ತರಬಹುದು. ಇದರಲ್ಲಿ ಏನೂ ನಷ್ಟ ಆಗೋದಿಲ್ಲ. ಈಗಾಗಲೇ ಬಹುರಾಷ್ಟ್ರೀಯ ಕಂಪನಿಗಳ 4 ಲಕ್ಷ ಕೋಟಿ ಪ್ರತಿ ವರ್ಷ ಅವರ ತೆರಿಗೆಯನ್ನು ಇವತ್ತು ವಿನಾಯಿತಿ ಕೊಡುವಂತಹ ಕಾಯ್ದೆಗಳನ್ನು ತರ್ತಾರೆ. ಅದನ್ನು ಎಲ್ಲಾದರೂ MSPಯನ್ನು ಜಾರಿಗೆ ತಂದರೆ ಅದರ ಕಾಲ್ಪಟ್ಟಷ್ಟು ಮಾತ್ರ ರೈತರಿಗೆ ಉಪಯೋಗಕ್ಕಾಗ್ತದೆ. MSP ಜಾರಿಗೆ ತಂದರೆ ರೈತ ಕುಟುಂಬಗಳಿಗೆ ಅನುಕೂಲವಾಗುತ್ತದೆ. ಇದರಿಂದ 1% GDP ಮಾತ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗುತ್ತದೆ. ವಿದ್ಯುತ್ ಶಕ್ತಿ ಖಾಸಗೀಕರಣಗೊಳಿಸಲು ಪ್ರಯತ್ನಿಸುತ್ತಿದ್ದು, ಅದನ್ನು ಕೈಬಿಡಬೇಕು. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ಕೈಬಿಡಬೇಕು. ಪ್ರತಿಭಟನೆಯಲ್ಲಿ ಹುತಾತ್ಮರಾದ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಕೋಟ್ಯಾಧಿಪತಿಗಳು 13 ಲಕ್ಷ ಕೋಟಿ ಆದಾಯವನ್ನು ಗಳಿಸಿದ್ದಾರೆ. ಈ ಒಂದು MSP ಜಾರಿಗೆ ತರುವುದರಿಂದ ಕೇವಲ 1% GDP ಮಾತ್ರ ಸರ್ಕಾರಕ್ಕೆ ಹೆಚ್ಚುವರಿ ಆಗ್ತದೆ. ಇದನ್ನು ಕಾಯ್ದೆಯಾಗಿ ಜಾರಿಗೆ ತರಬೇಕು. ಖಾಸಗೀಕರಣ, ವಿದ್ಯುತ್ ಶಕ್ತಿ ಖಾಸಗೀಕರಣವನ್ನು ಇವತ್ತು ತರಲಿಕ್ಕಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಕೈಬಿಡಬೇಕು. ಜಾನುವಾರು ಹತ್ಯೆ ಕಾಯ್ದೆಗಳನ್ನು ಕೈಬಿಡಬೇಕು. ಅದೇ ರೀತಿಯಲ್ಲಿ ಇವತ್ತು ಏನು ರೈತ ಪರವಾಗಿರ್ತಕ್ಕಂತಹ ಹುತಾತ್ಮರಿಗೆ ಸರ್ಕಾರ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಹೇಳುವಂತಹ ಹೋರಾಟ ಮುಂದುವರಿದಿದೆ. ಅದರ ಭಾಗವಾಗಿ ಕೊಡಗಿನಲ್ಲೂ ಕೂಡ ನಾವು ಇವತ್ತು ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಈ ಸಂದರ್ಭ ಸಮಿತಿಯ ಗೌರವ ಅಧ್ಯಕ್ಷ ನಿರ್ವಣಪ್ಪ, ಸಂಚಾಲಕಿ ಕಾವೇರಿ, ಸದಸ್ಯ ಮನ್ಸೂರ್ ಅಲಿ, ದಲಿತ ಸಂಘರ್ಷ ಸಮಿತಿ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ಕೊಡಗು ಜಿಲ್ಲೆಯಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಂತರ್ಗೌಡ ಕುಶಾಲನಗರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ ಯಾಚಿಸಿದರು. ಕೊಡಗು ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದಲೂ ವಿಧಾನಸಭೆಗೆ ಆಯ್ಕೆಯಾಗುತ್ತಿರುವ ಅಪ್ಪಚ್ಚು ರಂಜನ್ ಕೊಡುಗೆ ಜಿಲ್ಲೆಗೆ ಶೂನ್ಯ ಎಂದು ಹೇಳಿದ ಡಾಕ್ಟರ್ ಮಂತರ್ಗೌಡ, ಜಿಲ್ಲೆಯಲ್ಲಿ ಬಿಜೆಪಿಯಿಂದ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ನಡೆಯುತ್ತಿರುವ ಅಭ್ಯರ್ಥಿ ವಿರುದ್ಧ ಜನರಿಗೆ ವ್ಯಾಪಕ ಅಸಮಾಧಾನವಿದೆ. ಹಾಗಾಗಿ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಈ ಬಾರಿ ತನಗೆ ಮತ ನೀಡಲಿದ್ದಾರೆ ಎಂದು ಡಾಕ್ಟರ್ ಮಂತರ್ಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ ಬಾರಿ ಕೊಡಗು ಜಿಲ್ಲೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದ ಸುನಿಲ್ ಸುಬ್ರಹ್ಮಣಿ ಜಿಲ್ಲೆಯ ಜನರ ನಿರೀಕ್ಷೆಯಂತೆ ಕೆಲಸ ಮಾಡಿಲ್ಲ. ಕೊಡಗು ಜಿಲ್ಲೆಯಲ್ಲಿ ರಂಜನ್ ಸಹೋದರರ ಪಾರುಪತ್ಯದ ವಿರುದ್ಧ ಸ್ವತಃ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರಲ್ಲೇ ಅಸಮಾಧಾನವಿರುವುದರಿಂದ ಈ ಬಾರಿ ತನ್ನ ಗೆಲುವು ನಿಶ್ಚಿತ ಎಂದು ಡಾಕ್ಟರ್ ಮಂತರ್ಗೌಡ ಹೇಳಿದರು. ನಾವು ಮಾತ್ರ ಪ್ರೀತಿ ವಿಶ್ವಾಸದಲ್ಲಿ ರಾಜಕೀಯ ಮಾಡೋಂಥವ್ರು, ಎದುರಿಸಿ ಬಿಡಿಸಿ ನಾವು ಆ ಥರ ರಾಜಕಾರಣಿಗಳಲ್ಲ. ನಾವು ಒಬ್ಬರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತಂದರೆ ಒಂದು 10-15 ನಿಮಿಷ ಮಾತಾಡಿ ಅವ್ರ ಸಮಸ್ಯೆಗಳು ಹೇಳ್ಕೊಳಕ್ಕೆ ನಮಗೆ ಒಂದು ಅವಕಾಶ ಇದು. ನಮಗೆ ಏನು ಅಂತಂದರೆ ಕೆಲವು ಚಿಕ್ಕ ವಯಸ್ಸಲ್ಲಿ ಪರಿಷತ್ ಚುನಾವಣೆಯಲ್ಲಿ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಆಶ್ಚರ್ಯ ಅಂತ ವಿಚಾರ. ಯಾಕಂದರೆ ಈ ಪರಿಷತ್ ಚುನಾವಣೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸ್ ಅಂದರೆ ಹುದ್ದೆದಲ್ಲಿ ಎಕ್ಸ್ಪೀರಿಯೆನ್ಸು, ಇಲ್ಲಾಂದರೆ ರಾಜಕೀಯದಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿದ್ದಾಗ ಮೇಲ್ಮನೆಯಲ್ಲಿ ಒಂದು ಅವಕಾಶ ಕೊಡ್ತಾರೆ. ಎಲೆಕ್ಷನ್ ಗಿಮಿಕ್ ಮಾಡೋದು ತುಂಬ ಸುಲಭ. ಜನಕ್ಕೆ ಲೋಕಲ್ ಲೆವೆಲಲ್ಲಿ ಏನೇನು ಸಮಸ್ಯೆ ಆಯ್ತದೆ ಅಂತ ಹೇಳ್ಕೊಳಕ್ಕೆ ಧ್ವನಿ ಇಲ್ಲಿಂದ ಹೋಯ್ತಾ ಇಲ್ಲ. ಅದಕ್ಕೋಸ್ಕರ ಆಮೇಲೆ ಪಂಚಾಯತಿ ವ್ಯವಸ್ಥೆ ಇರಲಿ, ಗ್ರಾಮ ಪಂಚಾಯತಿ ವ್ಯವಸ್ಥೆ ಇರಲಿ, ನನಗೆ ಗೊತ್ತಿರೋಂಗೆ ಒಬ್ಬ ಪಂಚಾಯತಿ ಮೆಂಬರು ಏನು ಜವಾಬ್ದಾರಿ ಅಂದರೆ ಕೆಲವು ಪೈಪ್ಲೈನು, ನೀರಿನ ಕುಡಿಯೋ ನೀರು, ಸ್ವಲ್ಪ ಚರಂಡಿ ಕೆಲಸ, NREG 15th, ಆಮೇಲೆ ಈ ಮನೆಗಳು ಪಂಚಾಯತಿ ಮೆಂಬರ್ಗಳು ಮನೆ ಕೊಡಬೇಕಾಗಿರೋದು. ಯಾವ ಮೆಂಬರ್ಗೆ ಎಷ್ಟು ಮನೆ ಕೊಟ್ಟವ್ರೆ ಸರ್ಕಾರದಲ್ಲಿ ಒಂದು ಕೇಳ್ತೀವಿ. ಹತ್ರದಲ್ಲಿ ದೊಡ್ಡ ಹಾಸ್ಪಿಟಲ್ ಸಿಗ್ತಾ ಇಲ್ಲ. ಆ ಲೆಕ್ಕಾಚಾರದಲ್ಲಿ ನಾವೆಲ್ಲ ಸೇರಿ ನಮ್ಮ ಪಾರ್ಟಿ ಲೀಡರ್ಗಳು ಪ್ಲಸ್ ನಮಗೆ ಏನೇನು ಈ ಎಲ್ಲಿ ಮಾಡೋದು, ಯಾವ ಕಡೆ ಕೊಡೋದು ಅಂತ ಒಂದು ಚರ್ಚೆ ಮಾಡಿ ನಮಗೊಂದು ಅವಕಾಶ ಕೊಟ್ಟರೆ ನಾನಂತೂ ಒಂದು ಜಿಲ್ಲೆಯಲ್ಲಿ ಒಂದು ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲೇಬೇಕು ಅಂತ ನನಗೊಂದು ಆಸೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಒಗ್ಗಟ್ಟಾಗಿದ್ದು ಡಾಕ್ಟರ್ ಮಂತರ್ಗೌಡ ಬಹುಮತಗಳಿಂದ ಚುನಾಯಿತರಾಗಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ HS ಚಂದ್ರಮೌಳಿ ಹೇಳಿದರು. ಕೊಡಗಿನಲ್ಲಿ ಬೇಕಾಗಿರೋದು ಜನಪರ ಕಾಳಜಿಯುಳ್ಳುವಂತಹ ಅತ್ಯುತ್ತಮದ ಅಭ್ಯರ್ಥಿಗಳು ಬೇಕಾಗಿದೆ. ನೀವು ಇವಾಗ ಬೇಕಾಗಿರೋದು 3 ಜನ ಅಭ್ಯರ್ಥಿಗಳಿದ್ದಾರೆ. ಒಂದು A+, ಒಂದು ಏನೋ B ಗೊತ್ತಿಲ್ಲ, ಇನ್ನೊಂದು C. A+ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಮಂತನಗೌಡ. ಈ ಮಂತನಗೌಡರಲ್ಲಿ ನೋಡಿ, ನಿಮಗೆ ಎಜುಕೇಷನ್ ಇದೆಯಾ, ವಯಸ್ಸಿದೆಯಾ, ಪ್ರತಿಭೆ ಇದೆಯಾ, ಮತ್ತು ಸಂಸ್ಕಾರ ಇದೆ. ಎರಡನೇದು ಅವರಿಗೆ ಜಿಲ್ಲಾ ಪರಿಷತ್ನಲ್ಲಿ ಕೆಲಸ ಮಾಡೋ ಅನುಭವ ಇದೆ. ಇನ್ನೆಂಥ ಅಭ್ಯರ್ಥಿ ಬೇಕು ನಿಮಗೆ? ಈ ಅಭ್ಯರ್ಥಿ ಸೆಲೆಕ್ಷನ್ ಏನಿದೆ ಅದಕ್ಕೆ ನಾವು ಹೈಕಮಾಂಡ್ನ ಮೆಚ್ಚಲೇಬೇಕು. ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಪ್ರಮುಖರಾದ KP ಚಂದ್ರಕಲಾ, KK ಮಂಜುನಾಥ್ ಕುಮಾರ್, HM ನಂದಕುಮಾರ್, BS ಚಂದ್ರಶೇಖರ್, ಪ್ರತ್ಯು, ಅನಂತಕುಮಾರ್, ಶರೀಫ್ ಮತ್ತಿತರರು ಉಪಸ್ಥಿತರಿದ್ದರು. ಮಡಿಕೇರಿಯ ಜನರಲ್ KS ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಜನರಲ್ ತಿಮ್ಮಯ್ಯ ಅವರ ಮೊಮ್ಮಗ KC ಬೆಳ್ಳಿಯಪ್ಪ ಭೇಟಿ ನೀಡಿ ವೀಕ್ಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತೀಯ ಸೇನಾ ಕ್ಷೇತ್ರದಲ್ಲಿ ಜನರಲ್ KS ತಿಮ್ಮಯ್ಯ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅವರ ಸ್ಮಾರಕ ಭವನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಲ್ಲಿ ಶ್ರಮಿಸಬೇಕು. ಸೇನಾ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯ ಮಹತ್ತರ ಸಾಧನೆ ಒಳಗೊಂಡ ಛಾಯಾಚಿತ್ರ ಸಹಿತ ಮಾಹಿತಿಯನ್ನು ಮತ್ತಷ್ಟು ಅಳವಡಿಸಬೇಕು ಅಂದರು. So I would like to thank the people of Korg, the ex-servicemen who fought to get this, Sunnyside back to shape, as well as the support from state government. And it was very moving for me to, in fact, go to the Amar Jawan memorial, because it's
something that people tend to forget. You know, we only remember soldiers in times of war or when there is desperation in the country. Otherwise, they're easily forgotten. So this is something people need to realize and not take for granted. So I hope, you know, I'm sure the media are all doing a wonderful job also, but just, you know, try to portray more of that. You know, the memories of those who, especially the families, because soldiers are not only forgotten, families are also forgotten. So I would like to dedicate, in fact, my heart to the jawans who passed away. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಟಿ ದರ್ಶನ, ಪ್ರಮುಖರಾದ ಮಣಜೂರು ಮಂಜುನಾಥ್ ಮತ್ತಿತರರು ಇದ್ದರು. ಮಡಿಕೇರಿಯ ಕೊಡವ ಸಮಾಜದಲ್ಲಿ ಅಲ್ಲರಂಡ ರಂಗಚಾವಡಿ ಮತ್ತು ಸಿರಿ ಕನ್ನಡ ವೇದಿಕೆ ವತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿಚಾರ ಸಂಕಿರಣ ಮತ್ತು ಮಂಥನ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಮನೆಯಪಂಡ ಪೊನ್ನಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಕ್ರೀಡಾ ಲೋಕದಲ್ಲಿ ಕನ್ನಡ ಭಾಷೆ ಸೊಗಡು ಹಾಗೂ ಕೊಡಗಿನಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯ ಕುರಿತು ಮನೆಯಪಂಡ ಪೊನ್ನಪ್ಪ ವಿಚಾರ ಮಂಡಿಸಿ ಮಾತನಾಡಿದರು. ಅಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡಗು ಪಂಜಾಬನ್ನು ಮೀರಿಸಿತ್ತು. ಆದರೆ ಇಂದು ಸಾಧ್ಯವಾಗುತ್ತಿಲ್ಲ. ಜಿಲ್ಲೆಯಲ್ಲಿ ಕ್ರೀಡಾ ಪ್ರತಿಭಾವಂತರಿಲ್ಲ. ಹೀಗೆ ಸಾಗಿದರೆ ಕ್ರೀಡೆ ಜಿಲ್ಲೆಯಿಂದ ನಾಶವಾಗಲಿದೆ. ಆದ್ದರಿಂದ ಶಾಸಕರು, ಸಂಸದರು ಗಮನ ಹರಿಸಿ ಕ್ರೀಡಾ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಒತ್ತು ನೀಡಬೇಕು. ಇಲ್ಲದಿದ್ದರೆ ಜಿಲ್ಲೆ ಜನತೆ ಒಗ್ಗಟ್ಟಾಗಿ ಹೋರಾಟ ರೂಪಿಸಬೇಕು ಎಂದರು. ಆಡಳಿತ ಭಾಷೆ, ಕಾನೂನು ಪರಿಭಾಷೆ, ಜನಪದ ಶೈಲಿ ಹೀಗೆ ಅನೇಕ ವಿಧವಾಗಿ ಭಾಷಾ ಪ್ರಯೋಗ ನಡೆದುಕೊಂಡು ಬಂದಿದೆ, ಮುಂದುವರಿಯುತ್ತಿದೆ. ಅದೇ ರೀತಿ ಪತ್ರಿಕಾ ಭಾಷೆ ಮತ್ತು ಕ್ರೀಡಾ ಪತ್ರಿಕೋದ್ಯಮದ ಭಾಷೆಯೂ ಕೂಡ. ಕನ್ನಡ ಪತ್ರಿಕೋದ್ಯಮದಲ್ಲಿ ಕ್ರೀಡಾ ವರದಿಗಾರಿಕೆ ಹಾಗೂ ಕ್ರೀಡಾ ಪರಿಭಾಷೆಗೆ ಹೆಚ್ಚಿನ ಒತ್ತು ನೀಡಿದ್ದು ಪ್ರಜಾವಾಣಿ ದಿನಪತ್ರಿಕೆ. ಮೊದಲಿಗೆ ಕ್ರೀಡೆಗಾಗಿ ವಿಶೇಷ ಪುರವಣಿಯನ್ನು ಪ್ರಕಟಿಸಿದ್ದು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 70ರ ದಶಕದಲ್ಲಿ. ಮಧ್ಯಭಾಗದಲ್ಲಿ ಕ್ರೀಡಾ ಪುರವಣಿಗೆಗಳು ಆರಂಭವಾಯಿತು. ಇದಕ್ಕೆ ಮೊದಲು ಸುಧಾ ವಾರಪತ್ರಿಕೆಯಲ್ಲಿ ಕ್ರೀಡಾ ಅಂಕಣಗಳು ಪ್ರಕಟವಾಗುತ್ತಿದ್ದವು. ನಂತರದ ದಿನಗಳಲ್ಲಿ ಪ್ರಜಾವಾಣಿ ದಿನಪತ್ರಿಕೆ ಆ ಮಾರ್ಗ ಅನುಸರಿಸಿತು. ಇವೆರಡು ಪತ್ರಿಕೆಗಳಿಂದಲೇ ಸ್ಫೂರ್ತಿ ಪಡೆದು ಅನೇಕ ಕ್ರೀಡಾ ಪುರವಣಿಗೆಗಳು ಹುಟ್ಟಿಕೊಂಡವು. ಕ್ರೀಡಾ ಟ್ಯಾಬ್ಲಾಯ್ಡ್ ಹಾಗೂ ನಿಯತಕಾಲಿಕೆಗಳು ರೂಪುಗೊಂಡವು. ಎಷ್ಟು ವೇಗವಾಗಿ ಹುಟ್ಟಿಕೊಂಡವು ಅಷ್ಟೇ ವೇಗವಾಗಿ ಕಣ್ಮರೆಯಾದವು. 80ರ ದಶಕದಲ್ಲಿ ಕೆಲವು ಪದಗಳ ಬಳಕೆಯ ಮೂಲಕ ಕ್ರೀಡೆಯೊಳಗಿನ ಕರಾಳ ಮುಖವನ್ನು ಅನಾವರಣ ಮಾಡಿದ ಪತ್ರಕರ್ತರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಗಾರರು ಹಾಗೂ ಸಾಹಿತಿ ಮಾಲೇಟಿರ ಸೀತಮ್ಮ ವಿವೇಕ್ ಪಂಚದ್ರಾವಿಡ ಭಾಷೆಯಲ್ಲಿ ಕೊಡವ ಭಾಷೆಯ ಅಸ್ತಿತ್ವದ ಕುರಿತು ವಿಚಾರ ಮಂಡಿಸಿದರು. ಮಂಗಳೂರು ವಿಶ್ವವಿದ್ಯಾಲಯ ಮಾಜಿ ಕುಲಸಚಿವರು ಹಾಗೂ ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಕೋಡೀರ ಲೋಕೇಶ್ ಮೊನ್ನಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಅಲ್ಲರಂಡ ರಂಗಚಾವಡಿಯ ಅಧ್ಯಕ್ಷ ಅಲ್ಲರಂಡ ವಿಠಲ್ ನಂಜಪ್ಪ, ಸಿರಿಗನ್ನಡ ವೇದಿಕೆಯ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷ ವೀಣಾರಾವ್, ರಂಗಭೂಮಿ ಕಲಾವಿದರು ಮತ್ತಿತರರು ಉಪಸ್ಥಿತರಿದ್ದರು. ಮಳೆಯಿಂದಾಗಿ ಭತ್ತದ ಬೆಳೆಗೂ ಸಮಸ್ಯೆ ಎದುರಾಗಿದ್ದು, ಬೆಳೆ ಪರಿಹಾರ ನೀಡುವಂತೆ ಹಂಡ್ಲಿ ಗ್ರಾಮದ ಬೆಳೆಗಾರರು ಒತ್ತಾಯಿಸಿದರು. ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭತ್ತ ಬೆಳೆಗಾರರು ಹೆಚ್ಚಿದ್ದು, ಮಳೆಯಿಂದಾಗಿ ಬೆಳೆಗೆ ಹಾನಿಯಾಗಿದೆ. ಭತ್ತ ಕಟಾವು ಮಾಡಲು ಸಾಧ್ಯವಾಗದೆ ಗದ್ದೆಯಲ್ಲಿಯೇ ಕೊಳೆಯುತ್ತಿದೆ. ಸರ್ಕಾರ ಕಾಫಿ, ಕರಿಮೆಣಸು ಬೆಳೆ ಹಾನಿಗೆ ಪರಿಹಾರ ನೀಡಲು ಮುಂದಾಗಿದ್ದು, ಭತ್ತದ ಬೆಳೆಗೆ ಪರಿಹಾರ ಘೋಷಿಸದೇ ಇರುವುದು ವಿಪರ್ಯಾಸ. ಭತ್ತ, ಶುಂಠಿ ಬೆಳೆಗೆ ರೈತರು ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದು, ಅದನ್ನು ತೀರಿಸಲು ಆಗದೆ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಕೂಡಲೇ ಭತ್ತ ಬೆಳೆಗೆ ಪರಿಹಾರ ನೀಡಬೇಕು ಎಂದು ಹಂಡ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಂದ್ರ ಕುಮಾರ್, ಹಂಡ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಮಧು, ಹಂಡ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂದೀಪ್ ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಿದರು. ಅವರು ಬೆಳೆ ಪರಿಹಾರ ನೋಡಿ ಒಂದು ಸ್ಪಾಟ್ ವಿಸಿಟ್ ಮಾಡಿ ಕೊಡಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದ್ರೆ ಇವಾಗ ಜೀವನ ಮಾಡೋದು ಪ್ರತಿಯೊಬ್ಬರಿಗೂ ತುಂಬಾ ಕಷ್ಟ ಆಗಿದೆ. ಅದರಿಂದ ಬರೀ ಕಾಫಿ ಮೆಣಸು ಮಾತ್ರವಲ್ಲ, ಎಲ್ಲಾ ಬೆಳೆಗೂ ರೈತ ಬೆಳೆ ಯಾವುದು ಬೆಳೆ ಹಾನಿಯಾಗಿದೆ ಎಲ್ಲರಿಗೂ ಸರಿಸಮಾನವಾಗಿ ಕೊಡ್ಲಿ ಅಂತ ನಮ್ಮ ಈ ಉದ್ದೇಶ. ಅರ್ಜಿಯನ್ನು ಕೊಡಬೇಕಾಗಿ ಎಲ್ಲ ಗ್ರಾಮಸ್ಥರಲ್ಲಿ ತಿಳಿಸಿರ್ತಾರೆ. ಹಾಗೆ ನಮ್ಮ ಉದ್ದೇಶ ಏನು ಅಂದರೆ, ನಮಗೆ ಕೊಡಗಿನಲ್ಲಿ ಕಾಫಿ, ಕಾಳುಮೆಣಸು ಎಷ್ಟು ಮುಖ್ಯನೋ ಹಾಗೆ ಜೀವನಾಧಾರವಾಗಿರುವ ಭತ್ತನೂ ಅಷ್ಟೇ ಮುಖ್ಯವಾಗಿರ್ತದೆ. ಇದಕ್ಕೆ ಸರ್ಕಾರ ಸೂಕ್ತವಾದ ಬೆಲೆ ಮತ್ತು ಈ ಬೆಳೆ ಹಾನಿಯಾಗಿರುವ ಭತ್ತದ ಗದ್ದೆಗಳಿಗೆ
ಆದಷ್ಟು ಬೇಗ ಅರ್ಜಿಯನ್ನು ಆಹ್ವಾನಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ವಿ. ಭತ್ತವನ್ನು ಭಾರಿ ಪ್ರಾಮುಖ್ಯವಾಗಿ ಹಿಂದಿನಿಂದ ಬಳಕೆ ಬಂದಿದ್ದಾರೆ. ಆದ್ದರಿಂದ ಈ ಭತ್ತದ ಪ್ರಾಮುಖ್ಯತೆ ಉಳಿಸಬೇಕು ಅಂದರೆ ಸರ್ಕಾರ ಭತ್ತಕ್ಕೆ ಒಂದು ಸೂಕ್ತವಾದ ಬೆಂಬಲ ಬೆಲೆಯನ್ನು ಕೊಟ್ಟು, ಇವತ್ತು ಹಾಳಾಗಿರೋ ಭತ್ತಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಕೊಟ್ಟು ಮತ್ತೆ ಅದನ್ನು ಮುಂದುವರಿಸಬೇಕಾಗಿ ಈ ಸರ್ಕಾರ ಮತ್ತು ಈ ಶಾಸಕರನ್ನ ನಾವು ಕೇಳ್ತೇವೆ. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಡಿಸೆಂಬರ್ 1ರಂದು ಮಡಿಕೇರಿಯಲ್ಲಿ ಜನಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೆಂಕಟೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಸಮಾನತೆ ಕೊನೆಗೊಳಿಸಿ, ಏಡ್ಸ್ ಕೊನೆಗೊಳಿಸಿ ಹಾಗೂ ಸಾಂಕ್ರಾಮಿಕ ರೋಗ ಕೊನೆಗೊಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಜಾಥಾ ನಡೆಯಲಿದ್ದು, ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಜಿನರಾಳ್ಕರ್ ಚಾಲನೆ ನೀಡಲಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಬಳಿಯಿಂದ ಜಾಥಾ ಹೊರಡಲಿದ್ದು, ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ದಿನಾಚರಣೆಯನ್ನು ಈ ವರ್ಷ ನಾವು ಡಿಸೆಂಬರ್ 1ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಸರ್ಕಾರದ ಸುತ್ತೋಲೆಯಂತೆ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಸೊ ಮೊಟ್ಟ ಮೊದಲಿಗೆ ಏನಂದರೆ ಜಾಥಾ ಇರುತ್ತೆ. ಜಾಥಾ ಕಲಾವಿದರ ತಂಡದ ಜೊತೆಗೆ ಸ್ಟೂಡೆಂಟ್ಸು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿಂದ ಒಂದು ಸ್ಟೇಜ್ ಪ್ರೋಗ್ರಾಮು ಇರುತ್ತೆ ಜಾಥಾ ಆದ ನಂತರ. ಸೊ ಸ್ಥಳ ನಿಮಗೆ ತಿಳಿಸ್ತೀವಿ ನಾವು. ಕೇರಳದ ವಯನಾಡು ಜಿಲ್ಲೆಯಲ್ಲಿ ನೋರೋ ವೈರಸ್ ಪತ್ತೆಯಾಗಿದ್ದು, ಕೊಡಗಿನ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಮಾಕುಟ್ಟ, ಕುಟ್ಟ ಹಾಗೂ ಕರಿಕೆ ಗಡಿಗಳಲ್ಲಿ ಕೇರಳದಿಂದ ಬರುವವರ ತಪಾಸಣೆ ನಡೆಸಲಾಗುತ್ತಿದೆ. ಕೊರೋನಾ ನೆಗೆಟಿವ್ ವರದಿಯನ್ನು ಕಡ್ಡಾಯಗೊಳಿಸಲಾಗಿದೆ. ತೆರೆದಿಟ್ಟ ಆಹಾರ ಸೇವನೆ ಮಾಡಬಾರದು. ಬಿಸಿ ನೀರು ಬಳಕೆ ಮಾಡಬೇಕು. ವಾಂತಿ, ಬೇದಿ, ನಿಶಕ್ತಿಯಂತಹ ಲಕ್ಷಣಗಳಿದ್ದರೆ ಕೂಡಲೇ ಪರೀಕ್ಷೆಗೆ ಒಳಗಾಗಬೇಕೆಂದು ಡಾಕ್ಟರ್ ವೆಂಕಟೇಶ್ ತಿಳಿಸಿದರು. ರಿಪೋರ್ಟ್ ಆಗಿದ್ದು, ಬಟ್ ಅದು ವೆಟರ್ನರಿ ಇದರಲ್ಲಿ ಅಂದರೆ ಕಾಂಪ್ಲೆಕ್ಸ್ ಒಳಗಡೆ ಯಾರು ಊಟ ಮಾಡಿಲ್ಲ ಅಂದರೆ ಆ ಹಾಸ್ಟೆಲ್ಗಳಲ್ಲಿ ಔಟ್ಸೈಡ್ ದಿ ಹಾಸ್ಟೆಲ್ ಊಟ ಮಾಡಿದಂಥ ಮಕ್ಕಳಿಗೆ ಈ ನೋರೋ ವೈರಸ್ ಎಫೆಕ್ಟ್ ಆಗಿತ್ತು. ಏನಂದರೆ ಇದು ಅಂದರೆ ತುಂಬ ಡೇಂಜರಸ್ ವೈರಸ್. ಸೊ ಯೂಶ್ವಲಿ ವಾಂತಿ, ಬೇದಿ, ನಿಶಕ್ತಿ, ಸುಸ್ತು ಇಂಥದ್ದಾಗುತ್ತೆ. ಸೊ ಅಂಥ ಮಕ್ಕಳಿಗೆ ಆಗಿದ್ದರು ಆದಂಗೆ ಅವ್ರನ್ನ ನೋಡಿಕೊಂಡು ಅವರು ಫರ್ದರ್ NIVಗೆ ಸ್ಯಾಂಪಲ್ಸ್ನ ಕಳಿಸ್ಕೊಟ್ಟಿದ್ರು. ಅದರಂತೆ ಅದು ಪಾಸಿಟಿವ್. ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿ ಇಲ್ಲ. ಮತ್ತು ನಾವು ಬಾರ್ಡರ್ ನಮ್ದು ಯಾವುದು ಮಾಕುಟ್ಟ, ಕುಟ್ಟ ಆ್ಯಂಡ್ ಕರಿಕೆ 3 ಬಾರ್ಡರಲ್ಲೂ ನಾವು ನಮ್ಮ ಹೆಲ್ತ್ ವರ್ಕರ್ಸ್ಗೆ ಹೇಳಿದ್ದೀವಿ. ಈ ಸೂಚನೆ ಅಂದರೆ ವಾಂತಿ, ಬೇದಿ ಅಥವಾ ಸುಸ್ತು, ನಿಶಕ್ತಿ ಈ ಥರ ಇದ್ದು ಹೊರಗಡೆ ಹೋಟೆಲ್ ಅಂದರೆ ಏನು ಗೊತ್ತಾ, ಇದು ಹರಡೋದೂ ಅಷ್ಟೇ. ತುಂಬ ಕೆಟ್ಟೋಗಿರೋ ಊಟ ಮಾಡೋದು, ಸ್ಟೇಲ್ ಫುಡ್ ಅಂತ ಹೇಳ್ತೀವಿ ನಾವು. ಕೆಟ್ಟೋಗಿರೋ ಊಟದಲ್ಲಿ ಅದರಿಂದ ಬರೋಂಥ ಚಾನ್ಸಸ್. ಸೊ ಯೂಶ್ವಲಿ ಕೊಡಗುಲೆಲ್ಲ ಬಿಸಿ ಊಟನೇ ಮಾಡ್ತಾರಲ್ಲ, ಚಾನ್ಸಸ್ ಆರ್ ವೆರಿ ಲೆಸ್. ಒಂದು ಎರಡನೇದೀಗ ನಮ್ಮ ಕೇರಳದಿಂದ ಬರೋರನ್ನ ಯಾರನ್ನೂ ನಾವು ಅಷ್ಟು ಈಸಿಯಾಗಿ ಬಿಡ್ತಾ ಇಲ್ಲ. ಎಲ್ಲರೂ ನಾವು ಟೆಸ್ಟ್ ಮಾಡಿ, ಇನ್ನೊಂದು ಕೊರೋನಾ ಟೆಸ್ಟ್ ಮಾಡಿನೇ ಒಳಗೆ ಬಿಡ್ತಾ ಇದ್ದೀವಿ. ಅದರಂತೆ ಇದನ್ನು ಒಂದು ಕೇಳಕ್ಕೆ ಹೇಳಿದ್ದೀವಿ ನಾವು. ಸೊ ಅದರಂತೆ ದೇರ್ ಇಸ್ ನೋ ಪಾಸಿಬಿಲಿಟೀಸ್ ಅಂತ ಹೇಳ್ತೀವಿ. ಡಾಕ್ಟರ್ ಆನಂದ್ ಮಾತನಾಡಿ, ಕುಟುಂಬ ಯೋಜನೆಯಲ್ಲಿ ಪುರುಷರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ವ್ಯಾಸೆಕ್ಟಮಿ ಆಚರಣೆ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ನಡೆಯಲಿದೆ. SNV ಪ್ರಾಕ್ಷಿಕವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದ್ದು, ನವೆಂಬರ್ 21ರಿಂದ 27ರವರೆಗೂ ಅರಿವು ಮೂಡಿಸುವ ಸಪ್ತಾಹ ಹಾಗೂ ನವೆಂಬರ್ 28ರಿಂದ ಡಿಸೆಂಬರ್ 4ರವರೆಗೂ ಸೇವಾ ಸಪ್ತಾಹ ನಡೆಯಲಿದೆ ಎಂದರು. ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಮಾಡ್ತೀವಿ. ಈ ಏನು ಒಂದು NSV ಕಾರ್ಯಕ್ರಮದಲ್ಲಿ ಇದೇ ತಿಂಗಳಲ್ಲಿ 21ರಿಂದ 4 ಡಿಸೆಂಬರ್ವರೆಗೆ NSV ಪಾಕ್ಷಿಕವನ್ನು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲೂ ಕೂಡ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ಘೋಷವಾಕ್ಯ ಏನಂದರೆ, ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಳ್ಳುವ ಪುರುಷರು ಸಂತೋಷದ ಕುಟುಂಬಕ್ಕೆ ಅಡಿಪಾಯ ಹಾಕುತ್ತಾರೆ. ಇದು ಯಾಕೆ NSV ಪಾಕ್ಷಿಕ ಮಾಡ್ತಾ ಇದ್ದೀವಿ ಅಂದರೆ, ಬಹುಶಃ ತಾವೆಲ್ಲ ಗಮನಿಸಿರ್ಬೋದು, ಏನು ಒಂದು ಕುಟುಂಬ ಕಲ್ಯಾಣ ಯೋಜನಾ ಕಾರ್ಯಕ್ರಮ ಆಗ್ತಾಯಿದೆ ಅದು ಮಹಿಳೆಯರಿಗೆ ಸೀಮಿತ ಆಗಿದೆ. ಪುರುಷರ ಸಹಭಾಗಿತ್ವ ಭಾಳ ಕಡಿಮೆ.
ಸೊ ಇಲ್ಲಿ ನಾವು ಪುರುಷರಿಗೆ ಒಂದು ಸರ್ಜರಿ ಪೆರುಂಬಾಡಿ ಗ್ರಾಮದಲ್ಲಿರುವ ಆರೆಂಜ್ ವ್ಯಾಲಿ ರೆಸಾರ್ಟ್ನಲ್ಲಿ ಕೊಡಗು ಪ್ರೆಸ್ ಕ್ಲಬ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2 ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿರುವ ಟೀಂ ಇಂಡಿಯಾ ತಂಡದ ಜೆರ್ಸಿ ಅನಾವರಣಗೊಳಿಸಲಾಯಿತು. ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ಪಿ ತಿಮ್ಮಯ್ಯ ಜೆರ್ಸಿ ಅನಾವರಣಗೊಳಿಸಿದರು. ಬಳಿಕ ಮಾತನಾಡಿದ ತಿಮ್ಮಯ್ಯ, ಕ್ರೀಡಾ ಜಿಲ್ಲೆ ಕೊಡಗಿನಲ್ಲಿ ಇತ್ತೀಚಿನ ವರ್ಷದಲ್ಲಿ ಕ್ರೀಡಾ ಚಟುವಟಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಕೊಡಗಿನ ಪತ್ರಕರ್ತರಿಗೆ ಐಪಿಎಲ್ ಮಾದರಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸುತ್ತಿರುವುದು ಶ್ಲಾಘನೀಯ. ಜಿಲ್ಲೆಯಲ್ಲಿ ಹೆಚ್ಚು ಕ್ರೀಡಾ ಚಟುವಟಿಕೆ ನಡೆಯಬೇಕೆಂಬ ಆಶಯ ವ್ಯಕ್ತಪಡಿಸಿದರು. ಏಕೆಂತಂದ್ರೆ ನಾನು ಒಬ್ಬ ಅಂತಾರಾಷ್ಟ್ರೀಯ ಆಟಗಾರ, 42 ಬಾರಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ದೀನಿ, ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಹಾಗೂ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸಲ್ಲಿ ದೇಶವನ್ನು ಪ್ರತಿನಿಧಿಸಿದ್ದೇನೆ. ನಾವು ಇಂಡಿಯನ್ ಟೀಮ್ ನಮಗೆ ಅನೌನ್ಸ್ ಮಾಡಿದಾಗ ನಮಗೆ ಇದೊಂದು ಸೆರೆಮನಿ, ನಮಗೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೆರೆಮನಿ. ನಮಗೆ ಜರ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದು ನಮಗಿಲ್ಲ ಆ್ಯಕ್ಚುಲಿ ನಮ್ಮ ಸ್ಪೋರ್ಟ್ಸ್ ಲೈಫಲ್ಲೇ. ಸೊ ನನಗಿದು ಕೇಳಿದಾಗ ಮಂಜು ಅವರು ನನಗೆ ಹೇಳಿದ್ರು ಈ ಥರ ಜರ್ಸಿ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇದೆ ಅಂತ. ನಾನು ಆ್ಯಕ್ಚುಲಿ ಅದು ಕೇಳುವಾಗಲೇ ನನಗೆ ಡಿಫ್ರೆಂಟ್ ಒಂದು ಮೋಡಿಗೆ ಹೋದೆ. ಏನಕ್ಕೆ ಅಂತಂದರೆ ಈ ಥರದ ಸೆರೆಮನೀಸ್ ಇಲ್ಲೂ ಮಾಡ್ತಾರಾ, ಇಲ್ಲೂ ಈ ಥರ ನೀವು ಫಾಲೋ ಮಾಡ್ತೀರಾ? ಏನಕ್ಕೆ ಅಂತಂದರೆ ನಾನು ಇದುವರೆಗೆ ನಾನು ಹಲವಾರು ಟೂರ್ನಮೆಂಟ್ಸ್ಗಳು ನೋಡಿದ್ದೀನಿ, ಕೊಡಗಿನಲ್ಲಾಗಲಿ ಬ್ಯಾಂಗ್ಳೂರ್ಲಾಗಲಿ ಬೇರೆ ಬೇರೆ ಕಡೆ. ಆದರೆ ಜರ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನೋದು ಇವಾಗ ನಾವು IPL ಸೆರೆಮನೀಸಲ್ಲಿ ಮಾಡ್ತೀವಿ, ಆಗಲೂ ISL ಅಲ್ಲಿ ಮಾಡ್ತೀವಿ, ಆದರೆ ಇಲ್ಲಿ ನಾವು ಇದುವರೆಗೆ ನೋಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಏನಕ್ಕೆ ಅಂತಂದರೆ ಇದು ನಾವು ಮೇಡಮ್ ಹೇಳಿದ್ರು ಆಗಲೇ 98 ಪತ್ರಕರ್ತರು ಒಂದೇ ಜಾಗದಲ್ಲಿ ನಾವು ನೋಡ್ಲಿಕ್ಕೆ ಬರ್ತದೆ ಅಂತ. ಸ್ಪೋರ್ಟ್ ಅನ್ನೋದೇ ಅದೊಂದು ರೀಸನ್. ಸ್ಪೋರ್ಟ್ಸ್ ಅಂತಂದ್ರೆ ವಿ ಆಲ್ ಹ್ಯಾವ್ ಯುನೈಟೆಡ್ ಅಂತ ಒಂದು ಮೈಂಡ್ ಸೆಟ್ ಬರ್ತದೆ. ಸೊ ಅದರಲ್ಲಿ ಜಾತಿ ಬೇರೆ ಭೇದ ಭಾವ ಆ ಥರ ಏನೂ ಇರೋದಿಲ್ಲ. ಇಟ್ಸ್ ಪ್ಯೂರ್ಲಿ ಲೈಕ್ ಯುನೀಕ್ನೆಸ್, ಯುನಿಟಿ ನಮ್ದ್ರಲ್ಲಿ ನಾವು ತೋರಿಸ್ಬೋದು. ಸೊ ಹಾಗಾಗಿ ಇದೊಂದು ಟೂರ್ನಮೆಂಟ್ ಮಾಡಿದ್ದಕ್ಕೆ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ದ ಹೋಲ್ ಟೀಮ್. ಇನ್ಫ್ಯಾಕ್ಟ್ ಏನಕ್ಕೆ ಅಂತಂದ್ರೆ ತಾವೆಲ್ಲ ಆಡಿಲ್ಲ ಅಂತಂದ್ರೆ ಟೂರ್ನಮೆಂಟ್ ಆಗ್ತಾ ಇರಲಿಲ್ಲ. ಸೊ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ದ ಹೋಲ್ ಪ್ರೆಸ್ ಕಮ್ಯುನಿಟಿ ಆಸ್ ವೆಲ್ ಆಸ್ ಈ ಥರದ ಹಲವಾರು ಟೂರ್ನಮೆಂಟ್ಸ್ಗಳು ಆಗಬೇಕು ಅಂತ ನಾನು ಭಾವಿಸುತ್ತೇನೆ. ಹಾಗೂ ಯಾವುದೇ ಥರ ಈ ಥರ ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಇದ್ರೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ನಾನು ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ BR ಸವಿತಾರೈ ಮಾತನಾಡಿ, ಜಿಲ್ಲೆಯ ವಿವಿಧೆಡೆಯಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದರಿಂದ ಪತ್ರಕರ್ತರು ಪರಸ್ಪರ ಒಗ್ಗೂಡಲು ಅವಕಾಶ ಸಿಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದಕ್ಕೆ ಮುಂಭಾಗದಲ್ಲಿ ನನ್ನ ಪತ್ರಕರ್ತ ಮಿತ್ರರೇ, ಬಹುಶಃ ಟೀಮ್ ಇಂಡಿಯಾದ ಇದು 3ನೇ ಪೂರ್ವಿಕೆ ಅಂತಲೇ ಹೇಳ್ಬೋದು. ಯಾವತ್ತೂ ಕೂಡ ನಾನು ಕಾಣಲೇ ಇಲ್ಲ ಈ ರೀತಿಯ ಒಗ್ಗಟ್ಟಿನಿಂದ ಒಂದು ಕೆಲಸವನ್ನು ಮಾಡುವಂಥ, ಜೊತೆಗೆ 98 ಜನ ಪತ್ರಕರ್ತರು ಒಂದು ಕಡೆ ಸೇರುವಂಥದ್ದು, ಬಾಂಧವ್ಯನ ವೃದ್ಧಿ ಮಾಡಿಕೊಳ್ಳೋದು. ನನಗೆ ಇಲ್ಲಿ ಬಂದಾಗ ತಕ್ಷಣ ನೌಫಲ್ನ ನೆನಪಾಯಿತು. ನನಗೆ ಯಾರನ್ನೂ ಪರಿಚಯ ಇರಲಿಲ್ಲ, ಒಂದು ರೀತಿ ಪರಿಚಯ ಆಯಿತು ಅಂತೇಳಿದರೆ ನಾವು ಪತ್ರಕರ್ತರೆಲ್ಲ ಒಂದು ರೀತಿ ಒತ್ತಡ ಬದುಕಲ್ಲಿ ಇರುವಂಥವರು, ಒಬ್ಬರನ್ನೊಬ್ಬರನ್ನ ಭೇಟಿಯಾಗದಂಥ ಪರಿಸ್ಥಿತಿ ಸನ್ನಿವೇಶಗಳು ಇದೆ. ಆದರೆ ಅದನ್ನೆಲ್ಲ ಬದಿಗೊತ್ತಿ 8 ತಂಡ ಕೂಡ ಇವತ್ತು ಎಷ್ಟು ಖುಷಿಯಿಂದ ಆಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳಿದರೆ ಆಶ್ಚರ್ಯ ಅನಿಸುವಷ್ಟು ರೀತಿಯಲ್ಲಿ ಇವತ್ತು ಆಟಕ್ಕೆ ಇಳಿದಿದ್ದಾರೆ. 8 ತಂಡ ಕೂಡ ಜಯಶೀಲ ಆಗಿರಲಿ. ಅದರಲ್ಲಿ ವಿಶೇಷವಾಗಿ ನನ್ನ ತಂಡದ ಕ್ಯಾಪ್ಟನ್ ಆದಂಥ ಕುಟ್ಟಪ್ ಸರ್ ಇರ್ಬೋದು, ಫ್ರಾಂಚೈಸಿ ವಹಿಸಿಕೊಳ್ಳೋ ಸರ್ಫುದ್ದೀನ್ ಅವರು ಇರ್ಬೋದು. ಬಹುಶಃ ನಮ್ಗೆ ಯಾರಿಗೂ ಕೂಡ ಒತ್ತಡಗಳೇ ಇಲ್ಲ ಅಂತ ಹೇಳ್ಬೋದು. ಆರೆಂಜ್ ವ್ಯಾಲಿ ರೆಸಾರ್ಟ್ ಮಾಲೀಕ ಮನೋಜ್ ಮಾತನಾಡಿ, ಕೊಡಗು ಪ್ರೆಸ್ ಕ್ಲಬ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2 ಚಾಂಪಿಯನ್ ತಂಡಕ್ಕೆ ತಮ್ಮ ರೆಸಾರ್ಟ್ನಲ್ಲಿ ಔತಣಕೂಟ ಆಯೋಜಿಸಲಾಗುವುದೆಂದು ಘೋಷಿಸಿದರು. ನಾನು ಹೇಳಿದಂಗೆ ನನಗೆ ಇವತ್ತು ಫಂಕ್ಷನ್ ಏನಂತ ಗೊತ್ತಿರಲಿಲ್ಲ, ಆದರೂ ಎಲ್ಲ ಈಗ ತಿಳಿಯಿತು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅದರಿಂದ ಈ ಸಭೆಯಲ್ಲಿ ನಾನು ನೆಕ್ಸ್ಟ್ ಯಾರು ಗೆಲ್ತಾರೆ ಅವತ್ತಿಂದ ಎಲ್ಲರಿಗೂ ನಮ್ಮ ರಿಸೋರ್ಟಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡಲಿಕ್ಕೆ ಬರ್ತಾ. ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಅತಿಥಿಗಳಾಗಿ ಹಿಂದೂ ಮಲಯಾಳಿ ಸಂಘದ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಅನೂಪ್, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ KA ಆದಿತ್ಯ, ನಿರ್ದೇಶಕ ಸುವರ್ಣ ಮಂಜು, ಕೊಡಗು ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ KK ರಜಿತ್ ಕುಮಾರ್, ಉಪಾಧ್ಯಕ್ಷ ಚಿಎಂಡಿ ತೇಜಸ್ ಪಾಪಯ್ಯ, ಟೀಂ ಇಂಡಿಯಾ ತಂಡದ ಫ್ರಾಂಚೈಸಿ ಶರ್ಫುದ್ದೀನ್, ಕಾರ್ಯಕ್ರಮ ಸಂಯೋಜಕ TN ಮಂಜುನಾಥ್ ಮತ್ತಿತರರು ಇದ್ದರು.
ಚೆಟ್ಟಳ್ಳಿ ಸಮೀಪದ ಕಡಗದಾಳುವಿನ ಪುರಾತನ ಇತಿಹಾಸ ಹೊಂದಿರುವ ಕುರುಳಿ ಅಂಬಲಮಾಂದನಲ್ಲಿ ತಕ್ಕ ಮುಖ್ಯಸ್ಥರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ಪುತ್ತರಿ ಕೋಲು ನೆರವೇರಿತು. ಕೊರವಂಡ ಕುಟುಂಬದ ಮನೆಯಿಂದ ದುಡಿಕೊಟ್ಟು ಹಾಗೂ ಒಡ್ಡೋಲಗದ ಮೂಲಕ ಊರು ತಕ್ಕರನ್ನು ಮಂದಿಗೆ ಕರೆತಂದು ಬಳಿಕ ಊರುಕೋಲು ಪ್ರದರ್ಶನ ನಡೆಯಿತು. ಪಾಂಡೇರ ಕುಟುಂಬದ ದೇಶ ತಕ್ಕರನ್ನು ಒಡ್ಡೋಲಗ ದುಡಿಕೊಟ್ಟು ಹಾಡಿನೊಂದಿಗೆ ಮಂದಿಗೆ ಕರೆತಂದು ಮಂದಿಗೆ ಸಂಬಂಧಿಸಿದ ಮಡಿಕೇರಿ ನಾಡು, ನೂರು ಕೋಲ್ನಾಡು, ಮರಗೋಡು ನಾಡು, ಪೊರೆನಾಲ್ ನಾಡು, ಅಂದಗೋವೆ ನಾಡು, ಕಗೋಡ್ ನಾಡುನವರ ತಕ್ಕ ಮುಖ್ಯಸ್ಥರು ಹಾಗೂ ಊರಿನವರನ್ನು ಮಂದಿಗೆ ಕರೆತರಲಾಯಿತು. ಮಂದಿನಲ್ಲಿ ಬೊಳಕಾಟು, ಪರಿಯಕಳಿ ಪ್ರದರ್ಶನ ನಡೆದವು. நம்மன நாங்கள் குருளி அம்பலம் வந்து நாங்கள் 12 ஊருக்கார வந்தித்து ಇಲ್ಲಿ ಮಂದು ಬತ್ತಿತ್ತು ಕೋಲ್ ಪಜ್ಜಿತ್ತು ಒರ್ಕಟ್ಟಾಡಿತ್ತು ಪಾಟು ಪಾಡಿತ್ತು நாங்கள் நம்மன கட்சி இன்றைக்கு எங்களோட நாடுக்கு அழுகுனத்த ஊரில் இன்னும் மிஞ்சக்கு இன்னொரு புத்தடிக்கு எத்தனைக்கு இப்போ போய் மெப்பில் இன்றைக்கு இது மாதிரி நாங்கள் அண்ணனுக்கு ಮಂದನ ಬಾರಿ ಚಾಯ್ ಮಾಡಿರ ಚಾಯ್ನ ಪಡೆಯೋದು ತಂಗಡಪ್ಪ ಪೆರಿಯಂಗ ಕಟ್ಟಿ ಬಿಟ್ಟಿತ್ತು ಅದನ್ನ ಇಂದಿಕ ಚಾಯ್ ಕೊಟ್ಟಿತ್ತು ಇದಕ್ಕೊರು ನಂಗೊರು ಬಂದಿತ್ತು ಇಲ್ಲಿ ಕೂಡೋಕ ಪಕ್ಕ ನೆರಾಯ್ತು. ಪುರಾತನ ಮಂದನ್ನು ಪುನರ್ನವೀಕರಣಗೊಳಿಸಲಾಗಿದ್ದು ಹಲವು ನಾಡಿನವರು ಮಂದನ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿದ್ದಾಗಿ ಮಂದ ಸಮಿತಿಯ ಅಧ್ಯಕ್ಷ ಮಾದೇಟಿರ ಬೆಳ್ಳಿಯಪ್ಪ ತಿಳಿಸಿದರು. ಮಂದು ಕಡಂದ್ರ ಎಲ್ಲ ನಾಡಕಾರ ಬೆಂದೋಳೆ பெரியங்களே வெளியங்களே ಕೊಡಗಿರ ಪುತ್ತರಿ ನಮ್ಮೇರ ಆ ಕೀರಿ ಕೋಲ್ ನಮ್ಮೇದ ಪೆದ ಪೋಯ್ತೋಳ ಈ ಕುರುಳಿ ಮಂದು ಕೋಲ್ ನಮ್ಮೆ ನಂಗೆ ಕಾಕಿ ಕುಟ್ನನಕ್ಕೆ ಈ ಅಂಬಲ ಕಡಂಗನ ನಾಡಕಾರ ಬಂದಿತ್ತು ಪೆರ್ತ ಚಾಯ್ತೆ ನಂಗೆ ಸಹಕಾರ ತಂತುಳಿರ ಈ ಸಹಕಾರಕ್ಕೈತೆ ನಿಮಗೆ ಎಲ್ಲರಿಗೂ ಮನಪೂರ್ವಕ ವಂದನೆ. ಮರಗೋಡು ವೈಷ್ಣವಿ ಫ್ರೆಂಡ್ಸ್ ವತಿಯಿಂದ ಡಿಸೆಂಬರ್ 24ರಿಂದ 26ರವರೆಗೆ ಗೌಡ ಕುಟುಂಬಗಳ ನಡುವಿನ 5+2 ಫುಟ್ಬಾಲ್ ಪಂದ್ಯಾವಳಿ ಮರಗೋಡಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ ಎಂದು ಬಳಗದ ಅಧ್ಯಕ್ಷ ಪಾಂತಳೆ ಜಗದೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯಲ್ಲಿ ಮೊದಲ 90 ತಂಡಗಳಿಗೆ ಮಾತ್ರ ಅವಕಾಶವಿದ್ದು 2,000 ರೂಪಾಯಿ ಪಾವತಿಸಿ ತಂಡಗಳು ನೋಂದಾವಣಿ ಮಾಡಿಕೊಳ್ಳಬೇಕು. ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 30,000 ನಗದು ಹಾಗೂ ಟ್ರೋಫಿ, ದ್ವಿತೀಯ 20,000 ನಗದು ಟ್ರೋಫಿ, ತೃತೀಯ ಹಾಗೂ 4ನೇ ಸ್ಥಾನ ಪಡೆದ ತಂಡಕ್ಕೆ 5,000 ನಗದು ನೀಡಲಾಗುವುದು. ಅತ್ಯುತ್ತಮ ಆಟಗಾರ, ಅತ್ಯುತ್ತಮ ಗೋಲ್ ಕೀಪರ್, ಅತಿ ಹೆಚ್ಚು ಗೋಲ್ ಬರಿಸಿದ ಆಟಗಾರರು ಮತ್ತು ಅತ್ಯುತ್ತಮ ತಂಡಕ್ಕೆ ವಿಶೇಷ ಬಹುಮಾನ ನೀಡಲಾಗುವುದು. ಕೊಡಗಿನಲ್ಲಿ ಪ್ರಕೃತಿ ವಿಕೋಪದಿಂದ ಹಾಗೂ ಕೊರೋನಾದಿಂದಾಗಿ 3 ವರ್ಷಗಳ ಕಾಲ ಮರಗೋಡಿನಲ್ಲಿ ಯಾವುದೇ ಕ್ರೀಡಾ ಚಟುವಟಿಕೆಗಳು ನಡೆದಿಲ್ಲ. ಆದ್ದರಿಂದ ನಾವು ಮೊದಲನೇ ಬಾರಿಗೆ ಗೌಡ ಜನಾಂಗಕ್ಕೆ ವೈಷ್ಣವಿ ತಂಡದಿಂದ 5+2 ಫುಟ್ಬಾಲ್ ಪಂದ್ಯಾಟವನ್ನು ಏರ್ಪಡಿಸಿದ್ದೇವೆ. ಡಿಸೆಂಬರ್ ತಾರೀಕು 24ರಿಂದ 26ರವರೆಗೆ 3 ದಿವಸ ಕಾಲ ನಾವು ಫುಟ್ಬಾಲ್ ಟೂರ್ನಮೆಂಟನ್ನು ಮಾಡ್ತಾಯಿದ್ದೇವೆ. ಹಾಗೆ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ನಗದು 30,000 ಹಾಗೂ ಟ್ರೋಫಿಯನ್ನು ನೀಡ್ತೇವೆ. ದ್ವಿತೀಯ ಬಹುಮಾನ ಟ್ರೋಫಿ ಹಾಗೂ 20,000 ನಗದನ್ನು ನೀಡ್ತಾಯಿದ್ದೇವೆ. 3ನೇ ಮತ್ತು 4ನೇ ಸ್ಥಾನಕ್ಕೆ ತಲಾ 5,000 ಬಹುಮಾನವನ್ನು ನೀಡ್ತಾಯಿದ್ದೇವೆ. ಹಾಗೂ ಅತ್ಯುತ್ತಮ ಆಟಗಾರ, ಗೋಲ್ ಕೀಪರ್, ಅತಿ ಹೆಚ್ಚು ಗೋಲ್ ಬಾರಿಸಿದ ಆಟಗಾರ ಹಾಗೂ ಅತ್ಯುತ್ತಮ ತಂಡ ಹಾಗೂ ಕಿರಿಯ ಆಟಗಾರರಿಗೆ ವೈಯಕ್ತಿಕ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಪಂದ್ಯಾವಳಿಯಲ್ಲಿ ಮೊದಲು 90 ತಂಡಗಳಿಗೆ ಮಾತ್ರ ಅವಕಾಶ ನೀಡ್ತೇವೆ. ಹೆಸರು ನೀಡಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ 20ನೇ ತಾರೀಕು ಆಗಿರ್ತದೆ. ಪ್ರತಿ ತಂಡದ ನೋಂದಣಿ ಶುಲ್ಕ 2,000 ಆಗಿರ್ತದೆ. ಗೋಷ್ಠಿಯಲ್ಲಿ ಬಳಗದ ಉಪಾಧ್ಯಕ್ಷ ಪರ್ಲಕೋಟಿ ಸತ್ಯ, ಕಾರ್ಯದರ್ಶಿ ಪಾಂತಳೆ ವಿಕ್ರಮ್, ಖಜಾಂಜಿ ಕಾಂಗೇರ ಮಿಲನ್, ಸದಸ್ಯ ಪಾಂತಲೆ ಯೋಗೇಶ್ ಹಾಜರಿದ್ದರು.